ನಿನಗಾಗಿ ಭಾಗ 48. ದಮಯಂತಿಗೆ ತುಂಬ ದುಃಖವಾಗುತ್ತಿರುತ್ತದೆ. ನಾನು ತುಂಬ ತಪ್ಪು ಮಾಡಿದೆ. ವಿಕ್ರಮನ್ನು ಅಂದು ಮದುವೆಯಾಗಲು ಒಪ್ಪಬಾರದಿತ್ತು. ಈಗ ಅನ್ಯಾಯವಾಗಿ ಎಂಜಲಾಗಿರುವ ನನ್ನನ್ನು ಒಪ್ಪಿಕೊಳ್ಳಿ. ನನ್ನ ಮಗುವನ್ನು ಸಾಕಿ ಅಂತ ಹೇಳಬೇಕು. ಅವರು ಸಾಕಿದರು. ಇಂದಲ್ಲ ನಾಳೆ ಅವರಿಗೆ ನಾನು ಮಾಡಿರುವ ಮೋಸ ತಿಳಿದು ದುಃಖಪಟ್ಟರೆ ಅಂತ ಇವಳು ಕೊರಗುತ್ತಿದ್ದಾಳೆ. ಗಿರಿ ಪದೇ ಪದೇ ಹಲೋ ದಮಯಂತಿ ಅಂತ ಕೇಳುತ್ತಿದ್ದಾನೆ. ಇವಳಿಗೆ ಅವನ ಮಾತುಗಳು ಕೇಳಿಸುತ್ತಿಲ್ಲ. ಬದಲಿಗೆ ತಾನು ಮಾಡಿರುವ ತಪ್ಪುಗಳು ಕಾಣುತ್ತಿದೆ. ಈಗಲೂ ಕೂಡ ವಿಕ್ಕಿಯ ಒಂದೇ ಒಂದು ಸ್ಪರ್ಶ ಕೂಡ ಅವಳಿಗೆ ನೆನಪಿಲ್ಲ. ಕುಡಿದಿದ್ದರೂ ಕೂಡ ಅವನ ಸ್ಪರ್ಶವಾದರೂ ನನಗೆ ನೆನಪಿರಬೇಕಲ್ಲ. ಇವಳು ತುಂಬ ಅತಿಯಾಗಿ ಯೋಚನೆ ಮಾಡುತ್ತಿದ್ದಾಳೆ. ನಂತರ ಗಿರಿ ಫೋನ್ ಕಟ್ ಮಾಡುತ್ತಾನೆ. ಇವಳಿಗೆ ಈಗ ಹೊಸ ಯೋಚನೆ ಶುರುವಾಗುತ್ತದೆ. ಮಾತಿನ ಮಧ್ಯೆ ಗಿರಿ ಅಣ್ಣ ಹೇಳಿದ್ದರು, ವಿಕ್ಕಿಗೆ ತುಂಬ ಜನ ಹುಡುಗಿಯರ ಜೊತೆ ಸಂಬಂಧ ಇತ್ತು. ಆದರೆ ನಿನಗೆ ಗೊತ್ತಿರಲಿಲ್ಲ. ಅವನನ್ನು ನಂಬಿದ್ದೆ ಅಂತ. ಅದು ಹೇಗೆ ಸಾಧ್ಯ? ಕಾಲೇಜಿನಲ್ಲಿ ಯಾವ ಹುಡುಗಿಯರು ಹಿಂದೆ ಕೂಡ ಅವನು ಹೋಗಿಲ್ಲ. ಎಲ್ಲರ ಜೊತೆ ತುಂಬ ಚೆನ್ನಾಗಿರುತ್ತಿದ್ದ. ಆದರೆ ನನ್ನ ಜೊತೆ ಸ್ವಲ್ಪ ಕ್ಲೋಸ್ ಆಗಿರಲು ಪ್ರಯತ್ನಿಸುತ್ತಿದ್ದ. ನಾನು ಅವಕಾಶ ಮಾಡಿಕೊಡುತ್ತಿರಲಿಲ್ಲ. ಈಗ ಅದರಿಂದ ನನಗೆ ಏನೂ ಉಪಯೋಗವಿಲ್ಲ. ಆದಷ್ಟು ವಿಕ್ರಮ್ನ ಜೊತೆ ಇರಲು ಪ್ರಯತ್ನ ಮಾಡಬೇಕು. ವಿಕ್ರಮ್ ನನ್ನವನು, ನನಗೆ ಮಾತ್ರ ಸ್ವಂತ. ಅವನಿಲ್ಲದೆ ನನಗೆ ಬದುಕಲು ಸಾಧ್ಯವೇ ಇಲ್ಲ. ಈ ಆಲೋಚನೆಯಲ್ಲಿ ದಮಯಂತಿ ನಿದ್ರೆಗೆ ಜಾರಿದಳು. ಇತ್ತ ವಿಕ್ರಮ್ ಹಾಸಿಗೆಯ ಮೇಲೆ ಮಲಗಿಕೊಂಡು ಬೋರಲಾಗಿ ಅಳುತ್ತಿದ್ದಾನೆ. ನನ್ನ ತಾಯಿ ದಮಯಂತಿಯ ಬಗ್ಗೆ ಅಷ್ಟೊಂದು ಕೆಟ್ಟ ಮಾತನ್ನು ಆಡಿದರೂ ನನಗೆ ಅವರ ವಿರುದ್ಧ ಧ್ವನಿಯನ್ನು ಎತ್ತಲು ಸಾಧ್ಯವಾಗಲಿಲ್ಲ. ನಾನು ಎಷ್ಟು ಕೆಟ್ಟ ಗಂಡ. ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ಎಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಾಳೆ. ಆದರೆ ಅಂತ ತನ್ನನ್ನು ತಾನು ಬೈದುಕೊಳ್ಳುತ್ತಿದ್ದ. ತಂಗಿ ಎಂದೂ ಕೂಡ ಬಾಯಿ ಬಿಟ್ಟು ಹೇಳಿಲ್ಲ. ಕೇವಲ ಅಮ್ಮ ಮಾತ್ರ ದಮಯಂತಿ ಅಂತ ಅವಳ ಹೆಸರನ್ನೇ ತುಂಬ ಬಳಸುತ್ತಾಳೆ. ಕೇವಲ ಅವಳಿಗೆ ಅವಳನ್ನು ಬೈಯಬೇಕೇನೋ ಅಂತ ಅನಿಸುತ್ತದೆ. ಕಾರಣ ಇದ್ದರೂ ಇಲ್ಲದೇ ಹೋದರು. ಅವನು ಒಟ್ಟಿನಲ್ಲಿ ನಿರ್ಧಾರ ಮಾಡಿದ. ಯಾವುದೇ ಕಾರಣಕ್ಕೂ ತನ್ನ ಅಮ್ಮ ಅಥವಾ ಇನ್ಯಾರೇ ಹೇಳಿದರೂ ಕೂಡ ದಮಯಂತಿಯ ಮೇಲೆ ಅನುಮಾನ ಪಡಲು ಸಾಧ್ಯವಿಲ್ಲ. ಚೂರೇ ಚೂರು ಅವಳ ಮೇಲೆ ಅನುಮಾನ ಪಟ್ಟರು ಅಥವಾ ಅವಳ ಮೇಲೆ ಕೋಪಗೊಂಡರು ನನಗೆ ಇರಲು ಸಾಧ್ಯವಿಲ್ಲ. ಅವಳು ನನ್ನಲ್ಲಿ, ನನ್ನ ಉಸಿರಿನಲ್ಲಿ ಸಂಪೂರ್ಣವಾಗಿ ಬೆರೆತು ಹೋಗಿದ್ದಾಳೆ. ಅವಳು ನನ್ನವಳು, ಕೇವಲ ನನ್ನವಳು. ಅವಳನ್ನು ನಾನು ಅನುಮಾನಪಟ್ಟರೆ ನನ್ನನ್ನು ನಾನು ಅನುಮಾನಪಟ್ಟಂತೆ. ಅವನಿಗೆ ಕ್ಷಣ ಕ್ಷಣಕ್ಕೂ ಅವಳ ಮೇಲಿನ ಪ್ರೀತಿ ದುಪ್ಪಟ್ಟಾಗುತ್ತಿದೆ. ಅವಳು ಹತ್ತಿರ ಇಲ್ಲದೆ ಇರುವುದರಿಂದ, ದೂರ ಇರುವುದರಿಂದ ಪ್ರೀತಿ ಇನ್ನೂ ಹೆಚ್ಚಾಗುತ್ತಿದೆ. ಮಲಗಲು ಪ್ರಯತ್ನಿಸುತ್ತಿದ್ದಾನೆ. ನಿದ್ರೆ ಬರುತ್ತಿಲ್ಲ. ಅವಳು ಪಕ್ಕ ಮಲಗಿದ್ದಾಳೆ ಅಂತ ಕೈ ಹಾಕುತ್ತಾನೆ. ಆದರೆ ಅವಳು ಇರುವುದಿಲ್ಲ. ನಿರಾಸೆ ಆಗುತ್ತದೆ. ತಂಗಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ದಮಯಂತಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದರೆ ಚೆನ್ನಾಗಿರುತ್ತಿತ್ತು. ಆದರೆ ಅಮ್ಮ ನನ್ನನ್ನು ಬಿಡುವುದಿಲ್ಲ. ರಂಪ ಮಾಡುತ್ತಾಳೆ. ದಮಯಂತಿಯೊಂದಿಗೆ ನೋವು ಮಾಡುತ್ತಾಳೆ. ಆಗ ಅವನ ನಂಬರಿಗೆ ಕಾಲ್ ಬರುತ್ತದೆ. ದಮಯಂತಿ ಮಾಡಿದ್ದಾಳೆ ಅಂತ ಖುಷಿಯಿಂದ ನೋಡಿದರೆ ಅದು ಅವರ ಅಪ್ಪನ ಕಾಲ್. ಅವರ ಅಪ್ಪ ಬಂದಾಗಿನಿಂದ ನಿನ್ನ ಮುಖವನ್ನು ನೋಡಿಲ್ಲ. ದಮಯಂತಿ ಹೇಗಿದ್ದಾಳೆ ಅಂತ ಕೇಳುತ್ತಾನೆ. ಇಲ್ಲ ಅಪ್ಪ, ಅಮ್ಮ, ತಂಗಿಗೆ ತೊಂದರೆ ಆಗುತ್ತದೆ. ಕರೆದುಕೊಂಡು ಬರಬೇಡ. ಅವಳನ್ನು ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಬಿಟ್ಟು ಬಾ ಅಂತ ಹೇಳಿದರು. ನಾನು ಅದೇ ಕೆಲಸ ಮಾಡಿದೆ. ಆಗ ಅವರ ಅಪ್ಪ ಚೆನ್ನಾಗಿ ಬೈಯುತ್ತಾನೆ. ನಿನ್ನ ಅಮ್ಮ ಇಷ್ಟ ಬಂದ ಹಾಗೆ ಹಾಡುತ್ತಾಳೆ. ಅವಳು ಹೇಳಿದ ಹಾಗೆ ಕೇಳುತ್ತೀಯ ಮೂರ್ಖ, ಬುದ್ಧಿ ಬೇಡವೇ ಅಂತ ಫೋನ್ ಕಟ್ ಮಾಡಿಬಿಡುತ್ತಾರೆ. ಇವನಿಗೂ ಕೂಡ ಅಪ್ಪ ಹೇಳಿದ್ದು ಸರಿ ಅಂತ ಅನಿಸುತ್ತದೆ. ನಾನು ಮೂರ್ಖ ಅಲ್ಲ, ಶತಮೂರ್ಖ ಅಂತ ಬೈದುಕೊಳ್ಳುತ್ತಾನೆ. ಅಷ್ಟೊಂದು ಸುಂದರವಾದ ಪ್ರೀತಿಸುವ ಹೆಂಡತಿಯನ್ನು ಮಾವನ ಮನೆಯಲ್ಲಿ ಬಿಟ್ಟು ನಾನು ಇಲ್ಲಿ ಮಲಗಿದ್ದೇನೆ. ನಿದ್ರೆ ಹೇಗೆ ಬರುತ್ತದೆ? ಪುನಃ ಅವನ ನಂಬರ್ಗೆ ಕಾಲ್ ಬರುತ್ತದೆ. ಅವರು ಈಗಲೂ ಕೂಡ ದಮಯಂತಿ ಅಂತ ಖುಷಿಯಿಂದ ಓಡಿ ಹೋಗಿ ಫೋನ್ ನೋಡಿದರೆ ಅದು ಮನೆ ಕೆಲಸದ ಶಾಂತಿಯ ನಂಬರ್. ಅವಳು ಯಾಕೆ ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡುತ್ತಿದ್ದಾಳೆ?
ದಮಯಂತಿ ಇದ್ದಾಗಲೂ ಟಾರ್ಚರ್ ಮಾಡುತ್ತಾಳೆ. ಅಮ್ಮ ಅವರು, ಚಿಕ್ಕಮ್ಮ ಅವರು, ಅದು ತಿನ್ನಿ, ಇದು ತಿನ್ನಿ, ಈ ಸೀರೆ ಉಡಿ, ಆ ಸೀರೆ ಉಡಿ, ನೀವು ಎಷ್ಟು ಸುಂದರಿ ಅಂತ ಹಿಂದೆ ಮುಂದೆ ಸುತ್ತುತ್ತಾರೆ. ಈಗ ಏನು ಕೆಲಸ ಅಂತ ಫೋನ್ ಎತ್ತಿದ. ಅಮ್ಮ ಅವರಿಗೆ ಕೇಸರಿ ಮತ್ತು ಬಾದಾಮಿ ಹಾಕಿ ಹಾಲು ಮಾಡಿದ್ದೇನೆ, ಅದನ್ನು ತಂದು ಕೊಡಲ್ಲ? ಇಲ್ಲ, ನೀವೇ ಬಂದು ಅಡುಗೆ ಮನೆಗೆ ತೆಗೆದುಕೊಳ್ಳುತ್ತೀರಾ? ನಿಮಗೆ ಏನಾದರೂ ತಿನ್ನಲು ಬೇಕಾ ಅಂತ ತುಂಬ ನಾಟಕೀಯವಾಗಿ ಶಾಂತಿ ಮಾತನಾಡಿದಾಗ ಇವನಿಗೆ ಕೋಪ ಬರುತ್ತದೆ. ಆಂಟಿ, ದಮಯಂತಿ ನನ್ನ ಜೊತೆ ಬಂದಿಲ್ಲ, ಅವರ ಅಪ್ಪನ ಮನೆಯಲ್ಲಿ ಇದ್ದಾರೆ. ಇನ್ನು ಹಾಲನ್ನು ಚೆನ್ನಾಗಿ ಮಾಡಿದ್ದರೆ ನೀವೇ ಕುಡಿದುಕೊಂಡು ಬಿಡಿ, ದಮಯಂತಿಯ ಹೆಸರನ್ನು ಹೇಳಿ ಅಂತ ಫೋನ್ ಕಟ್ ಮಾಡಲು ಹೋಗುತ್ತಾನೆ. ನನ್ನ ಮೊದಲ ಮಗುವಿನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಗಂಡ ಒಂದೇ ಒಂದು ದಿನ ನನ್ನನ್ನು ಬಿಟ್ಟು ಹೋಗಿರಲಿಲ್ಲ. ಪ್ರೆಗ್ನೆಂಟ್ಗಳಿಗೆ ಅಲ್ಲಲ್ಲೇ ಭಯವಾಗುತ್ತಿರುತ್ತದೆ ಅಂತೆ, ಅದೇನೋ ಇನ್ಸೆಕ್ಯೂರಲ್ಲ ಅಂತಾರಲ್ಲ ಅದು. ಅದಕ್ಕೆ ನೀವು ತುಂಬ ಧೈರ್ಯವಂತರು. ಅಮ್ಮ ಅವರನ್ನು ಬಿಟ್ಟು ಬಂದಿದ್ದೀರಾ, ಗ್ರೇಟ್ ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಆಗ ಇವನಿಗೆ ನೋವಾಗುತ್ತದೆ. ಅದೇ ನೋವಿನಲ್ಲಿ ಇರುತ್ತಾನೆ. ಸ್ವಲ್ಪ ಹೊತ್ತಿಗೆ ಪುನಃ ಫೋನ್ ರಿಂಗ್ ಆಗುತ್ತದೆ. ಈಗಂತೂ ದಮಯಂತಿ ಕಾಲ್ ಮಾಡಿದ್ದಾಳೆ ಅಂತ ಅವನು ಹೋಗಿ ಫೋನ್ ಮಾಡಿದಾಗ ಬೇಸರವಾಗುತ್ತದೆ. ಅದು ಅಜ್ಜಿ ಫೋನ್ ಮಾಡಿರುತ್ತಾಳೆ. ಈ ವಯಸ್ಸಿನಲ್ಲಿ ಅಜ್ಜಿ ಏಕೆ ನನಗೆ ಫೋನ್ ಮಾಡುತ್ತಾಳೆ? ಅದು ಈ ರಾತ್ರಿಯಲ್ಲಿ. ಹೆಂಡತಿ ಫೋನ್ ಮಾಡಲಿ ಅಂತ ಗಂಡ ಕಾದರೆ ಅಜ್ಜಿ ಫೋನ್ ಮಾಡುತ್ತಾಳೆ. ವಿಕ್ರಮ್ಗೆ ಕೋಪ ನೆತ್ತಿಗೆ ಹೇರುತ್ತದೆ. ಫೋನನ್ನು ಪಿಕ್ ಮಾಡುವುದಿಲ್ಲ. ಫೋನ್ ಎತ್ತಿದರೆ ಈ ಅಜ್ಜಿ ಅಪ್ಪನ ಥರ, ನೀನು ಏನೂ ಇಲ್ಲ, ಹೆಂಡತಿಯನ್ನು ಮಾವನ ಮನೆಯಲ್ಲಿ ಬಿಟ್ಟು ಬಂದಿದ್ದೀಯ, ನೀನು ಕೂಡ ಇದ್ದು ಬರಬೇಕು ತಾನೆ ಅಂತ ಬೈಯುತ್ತಾಳೆ. ತನಗೆ ತಾನೇ ಈ ಮಾತುಗಳನ್ನು ಹೇಳುತ್ತಾ ಅವನಿಗೆ ಐಡಿಯಾ ಬರುತ್ತದೆ. ಅಲ್ಲವೇ, ನನ್ನ ಮಾವನ ಮನೆಗೆ ಮದುವೆ ಆದ ದಿನದಿಂದ ನಾನು ಒಂದೇ ಒಂದು ದಿನವೂ ಕೂಡ ಅವರ ಮನೆಯಲ್ಲಿ ಇರಲಿಲ್ಲ. ಕೊನೆ ಪಕ್ಷ ನನ್ನ ಫಾರ್ಮ್ ಹೌಸ್ ತೆಗೆದುಕೊಂಡ ಮೇಲೂ ಕೂಡ ಒಂದು ದಿನವೂ ಅಲ್ಲೇ ಇಲ್ಲ. ಇಂದು ನನ್ನ ಹೆಂಡತಿಯ ಜೊತೆ ಇರಬಹುದು ಅಲ್ಲವೇ? ಇಷ್ಟು ಹೊತ್ತು ಬೇಸರದಲ್ಲಿ ಇದ್ದನು. ಈಗ ಒಂದು ಹೊಸ ಐಡಿಯಾ ಹೊಳೆಯಿತು. ತಾನು ದಮಯಂತಿಯಿಂದ ದೂರ ಇದ್ದೇನೆ ಅಂತ. ಈಗ ಅವನಿಗೆ ಅನಿಸಿತು, ನಾನು ಹೋಗಬಹುದು ಅಲ್ಲವೇ? ನನ್ನ ಪ್ರೀತಿಯ ಹೆಂಡತಿಯ ಬಳಿ ಏಕೆ ಇಷ್ಟೊಂದು ಯೋಚನೆ ಮಾಡುತ್ತಿದ್ದೇನೆ? ತಂಗಿಯ ಬಗ್ಗೆ ಯೋಚನೆ ಮಾಡುವುದು ವ್ಯರ್ಥ. ಅವಳಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದೇನೆ. ಬಹಳ ಬೇಗ ಹುಷಾರಾಗುತ್ತಾಳೆ. ಇಂಪ್ರೂವ್ಮೆಂಟ್ ಇದೆ ಅಂತ ಡಾಕ್ಟರ್ ಹೇಳಿದ್ದರು. ಇನ್ನು ಅಮ್ಮನಿಗೆ ನನಗೇನಾದರೂ ಒಳ್ಳೆಯದು ಆಗುವುದು ಅವಳಿಗೆ ಯಾವಾಗಲೂ ಇಷ್ಟವಿಲ್ಲ. ಯಾವಾಗಲೂ ಅವಳ ಪ್ರಪಂಚದಲ್ಲಿ ಇರುವುದು ಅಣ್ಣ ಮತ್ತು ತಂಗಿ. ನಾನು ಅವಳ ಎತ್ತು ಮಗು ಅಲ್ಲ ಅನ್ನುವ ರೀತಿ ಟ್ರೀಟ್ ಮಾಡುತ್ತಾಳೆ. ತುಂಬ ಜನ ಅಮ್ಮನ ಗೆಳತಿಯರು ಅವರ ಮಕ್ಕಳನ್ನು ನನಗೆ ಕೊಡುವುದಕ್ಕೆ ಮಾತುಕತೆ ಮಾಡಲು ಬಂದಿದ್ದರು. ಅಮ್ಮ ನನ್ನ ಮದುವೆ ಮಾಡಲು ಒಪ್ಪಿರಲಿಲ್ಲ. ನಿನ್ನ ಮದುವೆ ಆದರೆ ನಿನಗೆ ಮಕ್ಕಳಾಗುತ್ತದೆ, ಆಸ್ತಿಯಲ್ಲಿ ಪಾಲು ಕೇಳುತ್ತಾರೆ, ಅದಕ್ಕೆ ನಿನ್ನ ಅಮ್ಮ ಮದುವೆ ಮಾಡುತ್ತಿಲ್ಲ. ಈ ಮಾತುಗಳನ್ನು ನೆನೆಸಿಕೊಂಡು ಅನಿಸಿತು, ಅಮ್ಮ ಎಂದೂ ಕೂಡ ನನ್ನ ಖುಷಿಯ ಬಗ್ಗೆ ಯೋಚಿಸಿಲ್ಲ. ಈಗ ನಾನು ನನ್ನ ಹೆಂಡತಿಯ ಹತ್ತಿರ ಹೋಗುತ್ತೇನೆ ಅಂದರೆ ಅದಕ್ಕೂ ಕೂಡ ಏನಾದರೂ ಹೇಳುತ್ತಾಳೆ. ಅಣ್ಣ ಚೆನ್ನಾಗಿರುತ್ತಾನೆ, ಐಶ್ವರ್ಯವಂತನಾಗುತ್ತಾನೆ, ಎಲ್ಲ ಆಸ್ತಿಯೂ ಅವನಿಗೆ ಸಿಗುತ್ತದೆ ಅಂತ ಅಮ್ಮ ಅವನನ್ನು ಮಾವನ ಮನೆಯಲ್ಲಿ ಪರ್ಮನೆಂಟ್ ಇರಲು ಬಿಟ್ಟಿದ್ದಾಳೆ. ಆದರೆ ನನ್ನನ್ನು ಈಗ ಅವನಿಗೆ ಕ್ಲಾರಿಟಿ ಬಂತು. ಏನು ಮಾತನಾಡದೆ ನೈಟ್ ಡ್ರೆಸ್ಸಲ್ಲೇ ತನ್ನ ತಂಗಿಯ ರೂಮಿಗೆ ಬಂದ. ಅವಳು ಅದೇ ರೀತಿ ಮಲಗಿದ್ದಳು. ಅಲ್ಲೇ ಇದ್ದ ಸಿಸ್ಟರ್ಸ್ಗಳನ್ನು ಕೇಳಿದ. ಇಂದು ಸ್ವಲ್ಪ ಕೈಕಾಲು ಅಲ್ಲಾಡಿಸಿದರು. ಇದು ಪ್ರತಿದಿನವೂ ಆಗುತ್ತದೆ. ಇನ್ನೊಂದು ತಿಂಗಳಲ್ಲಿ ಅವರು ಇಂಪ್ರೂವ್ ಆಗಬಹುದೇನೋ. ಅವರಿಗೆ ನಾವು ಮಾತನಾಡುವುದು ಅರ್ಥವಾಗುತ್ತದೆ. ನೀವು ಏನಾದರೂ ಪ್ರೀತಿಯಿಂದ ಹೇಳಿ ಹೋಗಿ. ಆ ಭಾವನೆಗಳೇ ಅವರನ್ನು ಆದಷ್ಟು ಬೇಗ ಹುಷಾರಾಗುವಂತೆ ಮಾಡುವುದು. ಅವರನ್ನು ಪ್ರೀತಿಸುವ ಹೃದಯಗಳು ಬೇಕು ಅಂದಾಗ ಅವನು ಎಮೋಷ್ನಲ್ ಆಗಿ ತಂಗಿಯ ಕೈಯನ್ನು ಹಿಡಿದು, ಪುಟ್ಟ, ನೀನು ಚಿಕ್ಕವಳಾದಾಗ ದಿನದಿಂದಲೂ ಕೂಡ ನಾನು ಒಂದೇ ಕನಸು ಕಂಡಿದ್ದು, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ
ಅದಕ್ಕಿಂತ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ. ಆದರೆ ನೀನು ಹೀಗೆ ಆಗಿಬಿಟ್ಟಿದ್ದೀಯಾ ನೋಡು, ಹೊಸ ಹೊಸ ಶಾಪಿಂಗ್ ಮಾಲ್ ಓಪನ್ ಆಗಿದೆ. ನೀನು ಅಲ್ಲಿ ಹೋಗಿ ಯಾವಾಗ ಶಾಪಿಂಗ್ ಮಾಡುತ್ತೀಯ? ನನ್ನ ಗೆಳೆಯ ದುಬೈನಿಂದ ಚೆನ್ನಾಗಿರುವ ನೆಕ್ಲೆಸನ್ನು ತಂದಿದ್ದಾನೆ, ನಿನಗೆ ಕೊಡೋಣ ಅಂದರೆ ನೀನು ಇದೇ ರೀತಿ ಮಲಗಿದ್ದೀಯಾ? ನಿನ್ನ ಅಣ್ಣ ನಿನಗಾಗಿ ಉಸಿರನ್ನು ಹಿಡಿದುಕೊಂಡು ಕಾಯುತ್ತಿದ್ದಾನೆ ಎಂದು ನನ್ನ ಪ್ರೀತಿಯ ತಂಗಿ ಹುಷಾರಾಗುತ್ತಾಳೆ ಅಂತ. ಯಾವಾಗ ಅವಳ ಜೊತೆ ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಬಹುದು ಅಂತ ಪ್ರತಿ ಬಾರಿ ಅನಿಸುತ್ತದೆ. ನೀನಿಲ್ಲವಾದರೆ ನನ್ನ ಬದುಕು ಒಂದು ರೀತಿ ಶೂನ್ಯವಾಗುತ್ತದೆ. ಪ್ಲೀಸ್, ಬಹಳ ಬೇಗ ಹುಷಾರಾಗು. ನಿನಗೆ ಒಂದು ಸುಂದರವಾದ ಹುಡುಗನನ್ನು ಹುಡುಕಿದ್ದೇನೆ. ಮದುವೆ ನಾನೇ ನಿಂತು ಮಾಡುತ್ತೇನೆ. ಬೇಗ ಹುಷಾರಾಗು ಅಂತ ಹೇಳುತ್ತಿದ್ದಾನೆ. ಅವಳು ಏನೂ ರಿಯಾಕ್ಟ್ ಮಾಡುತ್ತಿಲ್ಲ. ಆಗ ಅವನು ಚಿಕ್ಕಂದಿನಲ್ಲೇ ಅವಳನ್ನು ತೀಟೆ ಮಾಡುತ್ತಾ ಇದ್ದಿದ್ದು, ನಂತರ ಅವಳು ಅಳುತ್ತಾ ಇದ್ದಿದ್ದು, ಸಮಾಧಾನ ಮಾಡುತ್ತಾ ಇದ್ದಿದ್ದು, ಇದೆಲ್ಲವನ್ನು ಕತೆ ರೂಪದಲ್ಲಿ ಸ್ವಲ್ಪ ಹೊತ್ತು ಹೇಳುತ್ತಾನೆ. ಆಗ ಅವಳ ಕಣ್ಣುಗಳಿಂದ ಕೂಡ ಕಣ್ಣೀರು ಬರುತ್ತಿರುತ್ತದೆ. ಇವನು ಅಳುತ್ತಿರುತ್ತಾನೆ. ಅವಳ ಹೃದಯ ಆ ಭಾವನೆಗಳಿಗೆ ಸ್ಪಂದಿಸುತ್ತಿರುತ್ತದೆ ಅಂತ ತಿಳಿದು ಅವನಿಗೆ ಖುಷಿಯಾಗುತ್ತದೆ. ಪುನಃ ಆ ಕಥೆಯನ್ನು ಮುಂದುವರಿಸುತ್ತಾನೆ. ಆಗ ಅಲ್ಲಿ ಇದ್ದ ನರ್ಸ್ಗಳು ಹೇಳುತ್ತಾರೆ, ಪ್ರತಿದಿನ ಈ ರೀತಿಯ ಕಥೆಗಳನ್ನು ಹೇಳುತ್ತಾ ಇರಿ, ಕ್ರಮೇಣ ಅವರು ಹುಷಾರಾಗುತ್ತಾರೆ. ಏಕೆಂದರೆ ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ನಿಮ್ಮ ತಂಗಿಯ ಮೇಲೆ ನಿಮಗೆ ಇರುವ ಪ್ರೀತಿ ಅವರನ್ನು ಬದುಕಿಸುತ್ತದೆ ಅಂತ ಹೇಳಿದರು. ಅವನು ಅವನ ಕಣ್ಣೀರನ್ನು ಒರೆಸಿಕೊಂಡು ಹೊರಗೆ ಬಂದ. ಅಮ್ಮನ ರೂಮಿನ ಕಡೆ ಹೋಗುತ್ತಾನೆ. ಅಪ್ಪ ಇರಲಿಲ್ಲ, ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದರು. ಅಮ್ಮ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾರೆ. ನನ್ನ ತಂಗಿ ಅಲ್ಲಿ ಮಲಗಿದ್ದಾಳೆ. ತಾಯಿಯದವಳು ಎಷ್ಟು ನೆಮ್ಮದಿಯಿಂದ ನಿದ್ರಿಸುತ್ತಾಳೆ. ಆದರೆ ದಮಯಂತಿಯನ್ನು ಮತ್ತು ನನ್ನನ್ನು ಮಾತ್ರ ತುಂಬ ನೆಗೆಟಿವ್ ಮಾಡುತ್ತಿದ್ದಾಳೆ. ಈ ವಿಷಯದಲ್ಲಿ ಅವಳಿಂದ ಆದಷ್ಟು ದೂರವಿರಲಿ ಅನ್ನುವ ಉದ್ದೇಶ ಹೊರತು ತಂಗಿಯ ಮೇಲೆ ನಮಗೆ ಇರುವಷ್ಟು ಕಾಳಜಿ ಕೂಡ ಅಮ್ಮನಿಗೆ ಇಲ್ಲವೇನೋ. ಇನ್ನು ಅವಳ ಹತ್ತಿರ ಮಾತನಾಡುವುದು ವ್ಯರ್ಥ ಅಂದುಕೊಂಡು ಹೊರಗೆ ಹೋಗುತ್ತಿರುತ್ತಾನೆ. ಅಲ್ಲಿ ಅವರ ಅಜ್ಜಿ ಸಿಗುತ್ತಾಳೆ. ಅಜ್ಜಿ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ. ಸೂರ್ಯ ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗೆ ಹೋಗಿರುತ್ತಾನೆ. ವಿಕ್ರಮ್ನನ್ನು ನೋಡಿ ಅಜ್ಜಿ ನಗುತ್ತಾಳೆ. ಆಗ ವಿಕ್ರಮ್, ನಾನು ಎಲ್ಲಿ ಹೋಗುತ್ತಿದ್ದೇನೆ ಅಂತ ನೀನು ಕೇಳುವುದಿಲ್ಲವೇ? ನಾನು ನಿನಗಿಂತ ಹೆಚ್ಚು ಅಮಾವಾಸ್ಯೆ ಹುಣ್ಣಿಮೆ ನೋಡಿದ್ದೇನೆ. ಅಂದರೆ ನೀನು ಕುಂಭಕರ್ಣನಂತೆ ನಿದ್ದೆ ಮಾಡುತ್ತೀಯ. ಯಾವಾಗಲೂ ನಿದ್ದೆ ಅಂದರೆ ಅಷ್ಟೊಂದು ಇಷ್ಟ. ನಿದ್ರೆ ಮಾಡುತ್ತಿಲ್ಲ ಅಂದರೆ ಮೊದಲ ಬಾರಿಗೆ ಹೆಂಡತಿಯನ್ನು ತವರು ಮನೆಗೆ ಬಿಟ್ಟು ಬಂದಿದ್ದೀಯಾ ಅಲ್ಲವೇ? ನಿದ್ರೆ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ, ಆದರೆ ನಿದ್ರೆ ಬರುತ್ತಿಲ್ಲ. ಅವಳು ಪಕ್ಕ ಇಲ್ಲದೆ ಇರುವುದಕ್ಕೆ ಇಷ್ಟು ದಿನ ಅವಳನ್ನು ತಬ್ಬಿಕೊಂಡು ಮಲಗಿ ಅಭ್ಯಾಸವಲ್ಲವೇ ಅಂತ ಅಜ್ಜಿ ಹೇಳುತ್ತಿದ್ದಾಗ ವಿಕ್ರಮ್ ಸ್ವಲ್ಪ ಮೆತ್ತಗೆ ಮಾತನಾಡು ಅಜ್ಜಿ. ನಿನಗೆ ಏನೂ ನಾಚಿಕೆ ಆಗುವುದಿಲ್ಲ, ಆದರೆ ನನಗೆ ಅದೆಲ್ಲ ಜಾಸ್ತಿ ಇದೆ. ಜಾಸ್ತಿ ಇದ್ದಿದ್ದರೆ ಅವಳಿಗೆ ಮಗು ಹೇಗೆ ಆಗುತ್ತಿತ್ತು? ಅದನ್ನು ಬಿಟ್ಟಿದ್ದಕ್ಕೆ ಮಗುವಾಗಿದ್ದು ಅಲ್ಲವೇ? ಆಗ ಅವನು ಸೈಲೆಂಟ್ ಆದ. ಅವಳನ್ನು ನೋಡಬೇಕು, ಅವಳ ಜೊತೆ ಮಾತನಾಡಬೇಕು ಅಂತ ಹೋಗುತ್ತಿದ್ದೀಯ. ಆದರೆ ಅಲ್ಲಿ ಅವಳನ್ನು ನೋಡುತ್ತಾ ನೋಡುತ್ತಾ ಕಳೆದು ಹೋಗಿ ಮನೆಗೆ ಬರುವ ಯೋಚನೆ ಬರುವುದಿಲ್ಲ. ಅವಳ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಿರುತ್ತಾನೆ. ಇದೆಲ್ಲವನ್ನು ನನ್ನ ಗಂಡ ಮಾಡುತ್ತಿದ್ದರು, ಅದಕ್ಕೆ ನನಗೆ ಗೊತ್ತು. ಅವಳಿಗೆ ಫೋನ್ ಮಾಡಿಲ್ಲ, ಬೇಡ, ನಾನು ಸರ್ಪ್ರೈಸ್ ಕೊಡಲು ಹೋಗುತ್ತೇನೆ ಅಂತ ವಿಕ್ರಮ್ ಹೇಳಿದಾಗ ಅವನ ಕಿವಿಯನ್ನು ಹಿಡಿದುಕೊಂಡು ಅಜ್ಜಿ, ನಾನು ನಿನಗೆ ಇದನ್ನೇ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಅವಳಿಗೆ ಸರ್ಪ್ರೈಸ್ ಕೊಡು, ಅಷ್ಟೇ ಅಲ್ಲ, ಅವಳಿಗೆ ಏನು ಇಷ್ಟ ಅದನ್ನು ತೆಗೆದುಕೊಂಡು ಹೋಗಿ ಖುಷಿ ಪಡುತ್ತಾಳೆ. ಏನು ತೆಗೆದುಕೊಂಡು ಹೋಗಲಿ ತಿಳಿಯುತ್ತಿಲ್ಲ. ಆಗ ಅಜ್ಜಿ ಅವಳಿಗೆ ಇಷ್ಟ ಅಂತ ಫ್ರಿಡ್ಜ್ನಲ್ಲಿ ಒಂದಷ್ಟು ಚಾಕ್ಲೇಟ್ಸ್ ಇಟ್ಟಿದ್ದರು. ಅದನ್ನು ತೆಗೆದುಕೊಟ್ಟಳು. ಇದೆಲ್ಲ ನಿನ್ನ ಹೆಂಡತಿಯ ಫೇವ್ರೇಟ್. ಅವಳಿಗೆ ಇದನ್ನು ಕೊಟ್ಟು ನಿನಗೆ ಏನು ಬೇಕು ಅದೆಲ್ಲವನ್ನು ತೆಗೆದುಕೋ ಅಂತ ಹೇಳಿದಾಗ ಇವನು ಅಜ್ಜಿಗೆ ವಯಸ್ಸಾಗಿದೆ ಆದರೆ ಅಂತ ಏನೋ ಹೇಳಲು ಹೋದ. ಆಗ ಅಜ್ಜಿ, ಏನೇನೋ ಮಾತನಾಡಬೇಡ,
ನಿಮ್ಮ ತಾತ ಇದ್ದಿದ್ದರೆ ನನ್ನ ಜೀವನ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ನಿದ್ರೆ ಸರಿಯಾಗಿ ಮಾಡುತ್ತಿಲ್ಲ. ನಿಮ್ಮ ತಾತ ಹೋದ ಮೇಲೆ ಅಂತ ಅಜ್ಜಿ ತನ್ನ ಕಥೆಯನ್ನು ಶುರು ಮಾಡಿದಳು, ತುಂಬ ಸೀರಿಯಸ್ ಆಗಿ. ಅಜ್ಜಿ ನನಗೆ ಟೈಮ್ ಆಗುತ್ತಿದೆ ಬಾಯ್ ಅಂತ ಹೇಳಿ ಹೋಗುತ್ತಿದ್ದ. ಅವನ ಹಿಡಿದುಕೊಂಡು ಹೇಗೆ ಹೋಗುತ್ತೀಯಾ? ಅವರೆಲ್ಲ ಮಲಗಿರುತ್ತಾರೆ ಅಂತ ಕೇಳಿದಳು. ಬೆಲ್ ಮಾಡುತ್ತೇನೆ ಅಂತ ಹೇಳಿದ. ಅಯ್ಯೋ ಮುದ್ದು, ಆ ರೀತಿ ಮಾಡಬೇಡ. ರೂಮಿನಲ್ಲಿ ಕಿಟಕಿಗಳು ದೊಡ್ಡದಿದ್ದರೆ ಟ್ರೈ ಮಾಡು, ಆಮೇಲೆ ನನಗೆ ಬಂದು ರಿವ್ಯೂ ಕೊಡು ಅಂತ ಅಜ್ಜಿ ಹೇಳುತ್ತಾಳೆ. ಅಜ್ಜಿಯ ಐಡಿಯಾ ಕಷ್ಟ ಅಂತ ಅನಿಸಿದರೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಫಿಲ್ಮ್ ಹೀರೋ ಥರ ಹೀರೋಯಿನನ್ನು ನೋಡಲು. ಇನ್ನು ಇಲ್ಲೇ ಇದ್ದರೆ ಅಜ್ಜಿ ಶುರು ಮಾಡುತ್ತಾಳೆ ತಾತನ ಕಥೆಯನ್ನು ಮುತ್ತಾತನ ಕಥೆಯನ್ನು ಅಂತ. ಆದರೂ ಕೂಡ ಅವನಿಗೆ ಖುಷಿಯಾಗುತ್ತದೆ. ನನ್ನ ಖುಷಿಯ ಬಗ್ಗೆ ಸುಖದ ಬಗ್ಗೆ ಅಜ್ಜಿ ತುಂಬ ಯೋಚನೆ ಮಾಡುತ್ತಾರೆ. ಸ್ವಂತ ತಾಯಿಗೆ ಅದೆಲ್ಲ ಇಲ್ಲ. ನನಗೆ ತುಂಬ ಖುಷಿಯಾಗುತ್ತಿದೆ, ಅದನ್ನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ನನ್ನ ಪ್ರೀತಿಯ ಹೆಂಡತಿಯನ್ನು ನೋಡಲು ಹೋಗುತ್ತಿದ್ದೇನೆ. ಮದುವೆಗಿಂತ ಮುಂಚೆ ಇದೆಲ್ಲ ತಿಳಿದಿರಲಿಲ್ಲ. ತಾವು ಇಷ್ಟಪಟ್ಟವರ ಜೊತೆ ಲಾಂಗ್ ಡ್ರೈವ್ ಹೋಗುವುದು, ಈ ರೀತಿ ಕದ್ದು ಮುಚ್ಚಿ ಭೇಟಿ ಮಾಡುವುದು. ಪ್ರೀತಿಸುವವರು ಮದುವೆ ಆದ ಮೇಲೆ ಪ್ರೀತಿ ಮಾಡಿದರೆ ತಪ್ಪೇನು? ಅವಳು ನನಗೆ ಸ್ವಲ್ಪ ನಿಧಾನವಾಗಿ ಸಿಕ್ಕಿದಳು ಅಂತ ವಿಕ್ರಮ್ ಅಂದುಕೊಂಡ. ಅವನ ಹೊಟ್ಟೆಯಲ್ಲಿ ಬಟರ್ಫ್ಲೈ ಹಾರಾಡುತ್ತಿವೆ. ಅವಳನ್ನು ಸೇರಬೇಕು, ಅವಳನ್ನು ಮುದ್ದಾಡಬೇಕು. ದೇಹದ ಕೂದಲುಗಳು ಮೇಲೆ ಹೇಳುತ್ತಿದೆ. ಒಂದು ರೀತಿ ಗೂಸ್ ಬಂಪ್ ಬಂದಂತೆ ಆಗುತ್ತಿದೆ. ಅವಳನ್ನು ನೆನೆಸಿಕೊಂಡೇ ಡ್ರೈವಿಂಗ್ ಮಾಡುತ್ತಾ ನಡೆದ. ನನ್ನ ಮೊದಲ ಪ್ರೀತಿ, ಮೊದಲ ಹುಡುಗಿ ಅವಳೇ, ನನ್ನ ಹೆಂಡತಿ. ಅದನ್ನು ನೆನೆಸಿಕೊಂಡು ಖುಷಿ ಪಡುತ್ತಿದ್ದ. ಫಾರ್ಮ್ ಹೌಸ್ ಬಂತು, ನನ್ನ ಹೆಂಡತಿಯ ಮೊದಲ ಪ್ರಾಪರ್ಟಿ. ಇವಳ ಹೆಸರಿನಲ್ಲಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಅವನಿಗೆ ಆಸೆಯಾಯಿತು. ಸೆಕ್ಯೂರಿಟಿ ಗೇಟನ್ನು ತೆಗೆದ. ಇವನು ಕಾರನ್ನು ತುಂಬ ಸೈಲೆಂಟಾಗಿ ಪಾರ್ಕಿಂಗ್ ಮಾಡಿದ. ಬೆಲ್ ಮಾಡುವುದಿಲ್ಲ, ನಾನು ಕಿಟಕಿಯಿಂದ ಹೋಗುತ್ತೇನೆ ಅಂತ ಸೆಕ್ಯೂರಿಟಿಗೆ ಹೇಳಿದ. ಸೆಕ್ಯೂರಿಟಿ ನಗುತ್ತಾನೆ. ಸರ್ ಕೂಡ ಫಿಲ್ಮ್ ಹೀರೋ ಹಾಗೆ ಆಗಿಬಿಟ್ಟರು. ನಾವೆಲ್ಲ ಹೆಂಡತಿಯನ್ನು ಪಿಕ್ಚರ್ಗೆ ಕರೆದುಕೊಂಡು ಹೋಗಬೇಕು ಅಂದರೆ ಕೆಲಸ ಮಾಡಬೇಕು, ಆ ರೀತಿ ತಿರುಗಾಡುವುದು ಇದ್ದಿದ್ದೆ. ಸಂಬಳವನ್ನು ಕಟ್ ಮಾಡುತ್ತೇನೆ ಅಂತ ತುಂಬ ಕಟುವಾಗಿ ಹೇಳುತ್ತಿದ್ದರು. ಈಗ ಎಷ್ಟೊಂದು ಮೃದುವಾಗಿ ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನು ವಿಕ್ರಮ್ನನ್ನು ನೋಡಿ ನಗುತ್ತಾನೆ. ವಿಕ್ರಮ್ಗೆ ಸ್ವಲ್ಪ ನಾಚಿಕೆ ಆಗುತ್ತದೆ. ಆದರೂ ಕೂಡ ತನ್ನವಳಿಗಾಗಿ ಇದೆಲ್ಲ ರಿಸ್ಕ್ ತೆಗೆದುಕೊಳ್ಳಬೇಕು ಅಂತ ಹೋಗುತ್ತಾನೆ. ವಿಂಡೋ ಬಳಿ ಹೋದಾಗ ಅವನಿಗೆ ಮೊದಲು ಸ್ವಲ್ಪ ಭಯವಾಗುತ್ತದೆ. ಏಣಿ ತರಲು ಸೆಕ್ಯೂರಿಟಿಗೆ ಕೇಳುತ್ತಾನೆ. ಅವನು ಏಣಿ ತಂದು ಹಿಡಿದುಕೊಳ್ಳುತ್ತಾನೆ. ಇವನು ನಿಧಾನವಾಗಿ ಹತ್ತುತ್ತಾ ಮೇಲೆ ಹೋಗುತ್ತಾನೆ. ಅಲ್ಲಿ ಸ್ಟೇರ್ ಕೇಸ್ ಇರುತ್ತದೆ. ಅಲ್ಲಿ ಇಳಿದು ಸನ್ನೆ ಮಾಡಿ ಕೆಲಸದವನಿಗೆ ಹೇಳುತ್ತಾನೆ, ನಿನ್ನ ಇಂಕ್ರಿಮೆಂಟ್ ಜಾಸ್ತಿ ಮಾಡುತ್ತೇನೆ ಅಂತ. ಅವನು ಖುಷಿ ಪಡುತ್ತಾನೆ. ನಿಧಾನವಾಗಿ ಒಳಗೆ ಹೋಗುತ್ತಾನೆ. ಸಂಪೂರ್ಣವಾಗಿ ಕತ್ತಲು ಇದ್ದಿದ್ದರಿಂದ ತುಂಬ ಕಷ್ಟವಾಗುತ್ತದೆ. ಆದರೆ ದಮಯಂತಿಯನ್ನು ನೆನೆಸಿಕೊಂಡು ಹೋಗುತ್ತಾನೆ. ಅವಳು ಎಲ್ಲಿ ಮಲಗಿದ್ದಾಳೆ, ಹಾಸಿಗೆ ಎಲ್ಲಿದೆ ಹುಡುಕುತ್ತಿರುತ್ತಾನೆ. ಏಕೆಂದರೆ ಅವನು ಅಷ್ಟೊಂದು ಡೀಪಾಗಿ ಫಾರ್ಮ್ ಹೌಸನ್ನು ನೋಡಿರುವುದಿಲ್ಲ. ತೆಗೆದುಕೊಂಡಿದ್ದು ಇತ್ತೀಚೆಗೆ. ಕೊನೆಗೂ ಹುಡುಕುತ್ತಾನೆ. ಅವನ ಪ್ರೀತಿಯ ಹೆಂಡತಿ ಹಾಸಿಗೆ ಮೇಲೆ ತುಂಬ ಮುದ್ದಾಗಿ ಮಲಗಿರುತ್ತಾಳೆ. ಅವಳ ಹತ್ತಿರ ಬಂದಂತೆ ಅವಳ ಸೌಂದರ್ಯ ಹೆಚ್ಚಾದಂತೆ ಅವನಿಗೆ ಅನಿಸುತ್ತಿರುತ್ತದೆ. ಅವಳ ಹತ್ತಿರ ಬರುತ್ತಿದ್ದಂತೆ ನಾನು ಇಷ್ಟಪಟ್ಟಿದ್ದು, ನಾನು ಅಂದುಕೊಂಡಿದ್ದು ನನಗೆ ಸಿಕ್ಕಿತು ಅನ್ನುವಷ್ಟು ಖುಷಿಯಾಗುತ್ತಿರುತ್ತದೆ. ಅವಳು ಹೊಳೆಯುವ ಚಂದ್ರನಂತೆ ಕಾಣಿಸುತ್ತಿರುತ್ತಾಳೆ. ಹಣೆಯ ಮೇಲೆ ಅವಳ ಮುಂಗುರುಳು ಹಾರಾಡುತ್ತಿರುತ್ತದೆ. ಕೆನ್ನೆಯ ಮೇಲೆ ಇದ್ದ ಡಿಂಪಲ್ ಅವಳ ಸೌಂದರ್ಯವನ್ನು ಹೆಚ್ಚು ಮಾಡಿತ್ತು. ಅವಳ ತುಟಿಗಳು ಗುಲಾಬಿ ಹೂವಿಗಿಂತ ಕೆಂಪಗೆ ಇತ್ತು. ಅವಳು ನಾನು ಹೋದಾಗ ಯಾವ ಬಟ್ಟೆ ಹಾಕಿದ್ದಳು ಅದನ್ನೇ ಹಾಕಿದ್ದಾಳೆ. ಅಂದರೆ ನನ್ನ ಯೋಚನೆಯಲ್ಲಿ ಹಾಗೆ ಮಲಗಿಬಿಟ್ಟಿದ್ದಾಳೆ. ಬಟ್ಟೆಯನ್ನು ಬದಲಾಯಿಸಿಲ್ಲ. ಅದು ಅವನಿಗೆ ಅರಿವಾಗುತ್ತದೆ. ಅವಳ ಕೆನ್ನೆಯನ್ನು ಮುಟ್ಟುತ್ತಾನೆ. ವಿಕ್ರಮ್, ಐ ಲವ್ ಯು ಅಂತ ಅವಳು ನಿದ್ರೆಗಣ್ಣಿನಲ್ಲಿ ಹೇಳುತ್ತಾಳೆ.
ನಿದ್ರೆ ಕಣ್ಣಿನಲ್ಲೂ ಕೂಡ ಇವಳು ನನ್ನನ್ನೇ ಪ್ರೀತಿಸುತ್ತಿದ್ದಾಳೆ. ವಿಕ್ಕಿ ಅವಳ ಮನಸ್ಸಿನಲ್ಲಿ ಇಲ್ಲ. ನಾನೇ ಶಾಶ್ವತವಾಗಿ ಇರುವುದು ಅಂತ ಅಂದುಕೊಳ್ಳುತ್ತಾನೆ. ಪುನಃ ಅವಳ ಕೆನ್ನೆಗೆ ಮುತ್ತು ಕೊಡುತ್ತಾನೆ. ಅವಳು ನಗುತ್ತಾಳೆ. ನಿದ್ರೆ ಕಣ್ಣಿನಲ್ಲೇ ಇದೆಲ್ಲ ಕನಸು ಅಂತ ಅಂದುಕೊಂಡಿದ್ದಾಳೇನೋ. ನೆನಸು ಮಾಡಲು ಅವನು ಮುಂದಾಗುತ್ತಾನೆ. ಅವನು ಹಾಕಿದ್ದ ಬಟ್ಟೆಯನ್ನು ತೆಗೆಯುತ್ತಾನೆ. ಅವಳ ಗುಲಾಬಿ ತುಟಿಗಳಿಗೆ ಮುತ್ತು ಕೊಡಲು ಹತ್ತಿರ ಹೋಗುತ್ತಾನೆ. ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿದ. ಅಷ್ಟರಲ್ಲಿ ಅವಳಿಗೆ ಎಚ್ಚರವಾಗುತ್ತದೆ. ಸಡನ್ನಾಗಿ ಏನೂ ಅರ್ಥವಾಗುವುದಿಲ್ಲ. ಆದರೂ ಅವನು ಮಾತ್ರ ಅವಳ ತುಟಿಗಳಿಗೆ ಮುತ್ತನ್ನು ಕೊಡುತ್ತಲೇ ಇರುತ್ತಾನೆ. ಅವನ ನಗ್ನವಾದ ದೇಹವನ್ನು ನೋಡಿ ಅವಳಿಗೆ ನಾಚಿಕೆ ಆಗುತ್ತದೆ. ಆ ನಾಚಿಕೆಯಲ್ಲಿ ಕೆಂಪಾಗುತ್ತಾಳೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.